ಪರಮಾತ್ಮ ಹೇಳಿದಂತ ನೀನು ಹೂವಿನ ಶಂಕರ ಮಾಡಿ ಅಂತ ನನ್ನ ಪಾಳಿಗೆ ಬಂದಿಲ್ಲ. ನೀ ಎಲ್ಲೇ ಲೈಟ್ ಬಂದ್ ಮಾಡಿ ಗ್ಯಾರಂಟಿ ಕಪ್ಪರ ಗೊಂಬಿಗೆ ಗ್ಯಾರಂಟಿ ಐತಿ, ಮಣ್ಣಿನ ಗೊಂಬಿಗೆ ಗ್ಯಾರಂಟಿ ಐತಿ. ಯಾಕೆ ಗೊಂಬಿರಿ ಗ್ಯಾರಂಟಿ ಇಲ್ಲದ್ದು? ನರಗೊಂಬಿ. ಅದಕ್ಕೆ ಸದಾ ಮಜೆ ಡೋಳ ಜಡ ತುಜೆ ಮೂರ್ತಿ. ಹೇ ಭಗವಂತ, ನನಗೆ ಏನು ಕೊಡ್ಬೇಕು ನೀ ಮೊದಲಂತಂದ್ರ ಪ್ರೀತಿ ತುಂಬಿದಂತ 2 ಕಣ್ಣುಗಳನ್ನು ಕೊಡು. ಪ್ರೀತಿನ ತುಂಬಬೇಕು ನನ್ನ ಕಣ್ಣೊಳಗೆ, ಪ್ರೀತಿನೇ ಇರ್ಬೇಕು. ನನಗೆ ಯಾರು ವೈರಿ ಆಗಬಾರ್ದು. ನಾನು ಏನು ನೋಡ್ತೇನೋ ಅದೆಲ್ಲವೂ ಪ್ರೀತಿನೇ ಇರ್ಬೇಕು. ಆ ಪ್ರೀತಿ ತುಂಬಿದಂತ 2 ಕಣ್ಣುಗಳನ್ನು ಕೊಡು. ನನ್ನ ಹರಿದಾಸರು ಯಾವಾಗ ನನಗೆ ಇದ್ರಿಗೆ ಕಂಡ್ರು ಅವ್ರಿಗೆ ಶಿರವಾಗುವಂತ ಹೃದಯದ ಮನಸ್ಸನ್ನು ಕೊಡು. ನಿನ್ನ ಗುಣಗಾಯನ ಮಾಡಿ ನಿನ್ನ ಭಜನೆ ಮಾಡುವಂತ ಸಂತರ ಜೇರ ನನಗೆ ಭೇಟಿ ಆದ್ರೆ ಅವರ ಮುಂದೆ ಮಸ್ತಕವನ್ನು ಇಳಿಸುವಂತ ಈ ಶರೀರದ ತಲೆ ಕೊಡು. ಮತ್ತೆ ಕೈಗಳನ್ನು ಕೊಟ್ಟಿಯಲ್ಲ, ಈ ಕೈಗಳನ್ನು ಎದಕ್ಕೂ ಕೊಟ್ಟಿ ಅಂತಂದ್ರೆ ನಾನು ತಿಳ್ಕೊಂಡಿಲ್ಲ, ಈಗ ತಿಳ್ಕೊಂಡನಿ. ಏನಂತ? ಮನುಷ್ಯ ಜೀವ. ಜೀವ ಅಂದ್ರೆ ಏನ್ರಿ? ನಮ್ದು ಜೀವ್ರಿ, ನಾವು ಮನುಷ್ಯರಂತೀರಿ. ಜೀವನ ಜೀವನ ಈ ಜೀವನ ಏನಾಗತ್ತೆ ಅಂದ್ರ ಒಮ್ಮೆ ದುಃಖ, ಇನ್ನೊಮ್ಮೆ ಕಷ್ಟ. ಅದಕ್ಕೆ ಹೇಳಿದ್ರು ಅವರು ಸದಾ ಮಜಾಡೋಳು. ನನ್ನ ಮನಸ್ಸು ಹೆಂಗೈತೆ ಅಂತಂದ್ರೆ ಈ ಒಂದೇ ಮಾತಿಗೆ ಒಮ್ಮೆ ಸುಖ, ಇನ್ನೊಮ್ಮೆಗೆ ದುಃಖ. ಈ ಜೀವನ ಅಂದ್ರೆ ಏನು ನಾವು ತಿಳ್ಕೊಂಡೇವೆ. ನಮ್ದು ಜೀವನ. ಜೀವನ ಅಂದ್ರೆ ಏನು? ಬದುಕು. ಬದುಕಂದ್ರೆ ಏನ್ರಿ? ಬಂಗಾರ ಅಲ್ಲ, ಸಿಂಗಾರ ಅಲ್ಲ, ಹೊಲ ಅಲ್ಲ, ಮನಿ ಅಲ್ಲ. ಬದುಕಂದ್ರೆ ಬದುಕು. ಹೆಂಗ ಬದುಕು? ಭೂಮಿ ಮೇಲೆ ಬದುಕು. ಹೆಂಗ ಬದುಕುದ್ರಿ? ಹಿಂಗ ಬದುಕುದಲ್ಲ. ಭಗವಂತನಲ್ಲಿ ಇದು ಜೀವನ ಎಂಬುದು ಒಂದು ಜೋಕಾಲಿ. ಈ ಜೀವ ಒಮ್ಮೆ ಜೋಕಾಲಿ ಏರ್ತತಿ, ಇನ್ನೊಂದ್ಸರಿ ಇಳಿತೈತಿ. ಒಮ್ಮೆ ಏರ್ತೈತಿ, ಒಮ್ಮೆ ಇಳಿತೈತಿ. ಜೀವ ಇದನ್ನ ನೋಡ್ರಿ ಅಲ್ಲ, ಪಂಚಮ್ಯಾಗ ಜೋಕಾಲಿ ಈಗ ಹೋಗ್ಯಾವ ಅದಾವ. ಆದ್ರೂ ಕೂಡ ಜೀವನದ ಜೋಕಾಲಿ ಒಂದೇ. ಹತ್ತುವಾಗ ಒಂದು ತರ, ಇಳಿಯುವಾಗ ಒಂದು ತರ, ಮಧ್ಯದಲ್ಲಿ ಜೀಗುವಾಗ ಒಂದು ತರ. ಹತ್ತುವಾಗೇನೋ ಖುಷಿ, ನಾನು ಹತ್ತಬೇಕು, ಜಿಗಬೇಕು ಅಂತ ಜಿಗಿದ ಕೂಡಲೇ ಅದು ಹೋಗಿ ಅಲ್ಲೇ ನಿಂದಿರ್ತೈತೇನ್ರಿ? ಅಲ್ಲೇ ನಿಂತ್ರ ಜಿಗಿದವ್ರೆಲ್ಲ ತಳಗ್ ಬರ್ತಾರ, ಹೌದಲ್ರಿ? ಜೀಗದಲ್ಲಿ ಜೋಕಾಲಿ ಮೇಲೆ ಬರ್ಬೇಕು. ಜೀವನ ತಳಗ ಮ್ಯಾಲ ಹೋಗ್ತಿರ್ತೈತಿ. ಕೊನೆಗೆ ಒಮ್ಮೆ ಇಳು ಬರುವಾಗ ಒಂದು ಮಾತೈತಿ. ಹತ್ತುವಾಗ ಒಂದು ಸುಖ, ಇಳಿಯುವಾಗ ಒಂದು ದುಃಖ. ಇಷ್ಟ ಏನು ಜಿಗಿದ್ರು ಏನು ಆಗ್ಲಿಲ್ಲ. ಅದಕ್ಕೆ ಇದು ಜೀವನ. ನಿಮ್ಮ ಜೀವನ ಹೆಂಗೈತಿ ಅಂತಂದ್ರೆ ಇದು ಸಂಸಾರದ ಜೀವನ. ಜೀವನಕ್ಕೊಂದು ಬೆಲೆ ಐತಿ. ಈಗ ನಾವೆಲ್ಲರೂ ಕತ್ತಿ ಸಂತ್ರದೆಲ್ಲ ಮಾತಾಡ್ತೇವೆ, ಕರೆ ಸಂತರ ಹೇಳ್ತಾರ ಜೀವನ ಅಂದ್ರೆ ಏನು ತಿಳ್ಕೊಬೇಕಾಗೈತಿ. ಮೊದಲ ಜೀವಕ್ಕೆ ಎಷ್ಟೋ ಒಂದೇ ಜೀವ. ಈ ಜೀವಕ್ಕೆ ನಾನಾ ತರದ ದುಃಖಗಳದಾವ. ಹುಟ್ಟಿದಾಗ ಒಂದು ಸುಖ, ಬೆಳೆದಾಗ ಒಂದು ದುಃಖ. ಒಂದೇ ವಸ್ತುಕ್ಕೆ 2 ಅದಾವ. ಈಗ ಒಂದು ಹುಡುಗ ಸಾಲಿ ಐತಿ, ಸಾಲಿಗೆ ಹೋಗುವ ಒಂದು ಗಂಟೆ ಐತಿ. ಆ ಸಾಲಿಗೆ ಜೀವ ಶಿವ ಸಮ, ಜೀವ ಶಿವ ಸಮ,
ಶಿವ ಶಿವ ಸಮವಾಯ ಜೀವ 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 ಶಿವ ಸಮ ವಾಯಾತು ದುರ್ಗಮನ ಗಾಳಿಮನ ಧ್ಯಾನದೇವ ಪಾಠ ಹರಿಹ ವೈಕುಂಠ ಬರಲಾಗನದಾಟ ಹರಿದಿಶಿ ಹರಿಮುಖೇ ಮಣ ಪುಣ್ಯಾಚಿ ಗಣನ ಕುಣಕರಿ. ಈ ಜೀವದ ಸಂಪತ್ತೇನಂತಾರ ಅವರು. ಈ ಜೀವಕ್ಕೆ ಸಂಪತ್ತು ಯಾವುದು? ಬಹಳಷ್ಟು ಗಳಿಸಿದಾಗಲ್ಲ. ಮಂದಿ ಬಳಗ ಬಂಧು ಬಳಗ ಇವೆಲ್ಲ ಏನದವಲ್ಲ, ಈ ಜೀವಕ್ಕ ದುಃಖ. ಒಂದು ದುಃಖ, ಇನ್ನೊಂದು ಸುಖ. ಒಂದು ಸಾಲಿ, ಒಂದೇ ಗಂಟಿ, ಹೌದಲ್ರಿ? ಆದ್ರ ಆ ಗಂಟಿನ ಮುಂಜಾನ್ಯಾಗ ಹೊಡೆದ್ರು ಒಂದ ತರ, ಚೆನ್ನಿ ಮುಂದೆ ಹೊಡೆದ್ರು ಒಂದ ತರ. ಜೀವದ ಗಂಟಿ ಹೆಂಗ ನೋಡ್ರಿ, ಗಂಟಿ ಒಂದ ಸಾಲಿ ಒಂದ, ಆದ್ರ ಒಂದು ತರ. ಹೆಂಗ ಮುಂಜಾನೆ 10 ಗಂಟೆಗೆ ಹೊಡೆದ್ರ ದುಃಖ. ಪಾಟಿ ಚೀಲಲ್ಲಿ ಸಾಲಿ ಬಂತು ಯಪ್ಪ. ಒಬ್ಬ ಕುರಿಮರಿ ಹೇಳ್ಕೊಂಡು ಹೊಂಟಿದ್ರಂತ ಮರಕ್. ಕುರಿಮರಿ ಹೇಳ್ಕೊಂಡು ಹೊಂಟಾಗ ಹುಡುಗನಂತ, ಯಪ್ಪ ಇದನ್ನ ಸಾಲಿ ಕರ್ಕೊಂಡು ಹೊಂಟಾರ ಅಂತೇಳಿ. ಯಾಕಂದ್ರೆ ಸಾಲಿ ಹುಡುಗರು ನಂಗ ಹೇಳ್ಕೊಂಡು ಹೋಗಿದ್ರಲ್ರಿ ಮೊದಲ. ಅವನಂತ ಕುರಿಮರಿ ಹಿಂಗ್ ಹೇಳ್ಕೊಂಡು ಹೋಗ್ತಾರ ಅಲ್ಲೇ. ನಾನು ಕರ್ಕೊಂಡು ಹೋಗಾಕ ಗಾಡಿನ ಬರ್ತೈತಿ, ವ್ಯಾನ್ ಅಂದ್. ಮತ್ತೆ ಗಾಡಿ ಬರತ್ತವಲ್ಲ ಈಗ ವ್ಯಾನ. ನಾನು ಕರ್ಕೊಂಡು ಹೋಗಕ್ಕೆ ಮಸ್ತರ ಬರ್ತಾನಂತ ಇಬ್ರು ಮಾತಾಡ್ಕೊಂತ ಹೋಗಿದ್ರಂತವ್ರು. ಹಂಗ ಈ ಜೀವನದ ಗಂಟಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. 10 ಗಂಟೆಗೆ ಹೋಗುವಾಗ ದುಃಖ, ಚೆನ್ನಿ ಮುಂದೆ 5 ಗಂಟೆಗೆ ಅದ ಗಂಟೆ ಹೊಡಿತೆ ಅಂದ್ರ ಸುಖ. ಅದಕ್ಕೆ ಸಂತರ ಹೇಳ್ತಾರ, ಬಹುತ ಕಷ್ಟ ಬಹುತ ಪುಣ್ಯ ಜೋಡಿಲೆ ದೇವ. ಈ ಜೀವನಕ್ಕೆ ಬರುದು ಕಷ್ಟ ಬಹುತ ಪುಣ್ಯ ಜೋಡಲಿ ಬೇಕಿಲ್ಲ ಪಾವೋದಿ ರಂಗತ
ಸಂತ ನಾಮದೇವರು ಹೇಳ್ತಾರೆ ಈ ಮಾತು. ಬಹುತ ಕಷ್ಟ ಬಹುತ ಪುಣ್ಯ ಜೋಡಿಲೆ ದೇವ. ಈ ಶರೀರ, ಈ ಸಮಯ ಶರೀರ, ಸುಖಮಯ ಶರೀರ ಎರಡೂ ಕರೆ, ಆದ್ರೆ ಇದಕ್ಕೆ ಎರಡೂ ಅದಾವ್. ಬಹುತ ಕಷ್ಟನೂ ಐತಿ, ಬಹುತ ಪುಣ್ಯನೇ ಐತಿ, ಇದಕ್ಕೆ ಸುಖನೇ ಐತಿ, ದುಃಖನೇ ಐತಿ. ಇದ್ರಾಗ ಪಾರಾಗೋದು ಹೆಂಗ? ಅದಕ್ಕೆ ಸಂತ ತುಕಾರಾಮ್ ಮಹಾರಾಜರು ಒಂದು ಮಾತು ಹೇಳ್ತಾರೆ. ದೇಯಿ ಈ ಪ್ರೇಮ ಸುಖ ಕೊಟ್ಟಂತ ಈ ಶರೀರಕ್ಕೆ ದೇವ್ರಿಗೆ ಹೋಗ್ತಾರಂತ ಕೇಳಾಕ. ಏನಂತ? ಅಪ್ಪ ಪರಮಾತ್ಮ, ನನಗೆ ಎಷ್ಟು ದುಃಖ ಕೊಟ್ಟಿಯೋ, ದುಃಖ ಕೊಟ್ಟಿ ದುಃಖ ದೂರ ಮಾಡಾಕಂತ ಕಂಪ್ಲೀಟ್ ತಗೊಂಡು ಹೋಗ್ಯವಂತ ವಿನಃ ಪರಮಾತ್ಮಗ ನನಗ ಸುಖ ಕೊಟ್ಟಿ ಅಂತ ಯಾರ ಹೋಗ್ಯವನ್ರಿ? ಇಷ್ಟು ಮಂದಿ ನಾವು ನಡ್ಕಟ್ಟಿ ನಿಂತು ಭಜನೆ ಮಾಡ್ತೇವಂದ್ರು ಪಂಡ್ರಾಪುರ್ಗೆ ಹೋದವ್ರು, ಹೇ ಭಗವಂತ, ನೀನು ಈ ಮನುಷ್ಯ ಜನ್ಮ ನನಗ ಕೊಟ್ಟು, ಈ ನರಸರೇನ ನನಗ ಕೊಟ್ಟು, ನಿನ್ನ ಗುಣಗಾಯನ ಮಾಡಲಿಕ್ಕೆ ಹಚ್ಚಿದಂತ ಈ ಮನುಷ್ಯ ಜನ್ಮ ಕೊಟ್ಟಿಯಲ್ಲ ಪರಮಾತ್ಮ, ನಿನಗೆ ಅನಂತ ಕೋಟಿ ಧನ್ಯವಾದಗಳು ಅಂತ ಯಾರ ಮಾಡಿದವ್ರಿಲ್ಲ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ಕಂಪ್ಲೀಟ್ ಮೇಲೆ ಕಂಪ್ಲೀಟ್ ಅದಾವ್. ಎಲ್ಲೇ ಪುಂಡ್ಲಿಕನ್ ಹಿಡ್ಕೊಂಡು ಪಂಡ್ರಾಪುರ ಮಠ, ಪಾಂಡಂಗನ ಮಠ ಹೋದ್ರು ಕಂಪ್ಲೀಟ್ ಅದಾವ್. ನನಗೆ ಅದನ್ನ ಕೊಟ್ಟಿಲ್ಲ, ನನಗೆ ಇದನ್ನ ಕೊಟ್ಟಿಲ್ಲ, ನನಗೆ ಅದನ್ನ ಕೊಡು, ನನಗೆ ಇದನ್ನ ಕೊಡು. ಅದಕ್ಕೆ ಹೇ ದೇವ, ನೀನು ನನಗೆ ಇಂಥ ಸಂಪತ್ತು ಕೊಟ್ಟಿಯಲ್ಲ, ಈ ಸಂಪತ್ತಿಗೆ ನನ್ನ ಕೋಟಿ ನಮಸ್ಕಾರ ಸಲ್ಲಿಸ್ತೇನೆ ಅಂತ ಅಂದವ್ರು 50 ಮಂದಿ ಮಾತ್ರ ಅನ್ನಂತ ನೋಡ್ರಿ ಈ ಲೋಕದೊಳಗೆ. ಯಾರ್ಯಾರು? ಹರಿಭಕ್ತ ಸಂತ ಜಾಲೋಮಿ ಅನೇಕ ತ್ಯಾಮಾಜಿ ನಿಸ್ಕಂಕ ಕಾಯೇಕ್ ಸುಖ ವಾಮದೇವ್ ಸನಿಕಾ ನಾರದ್ ಅಜಾಮೇಳ ವಿಭೀಷಣ ಪ್ರಹ್ಲಾದ ಭಕ್ತ ಮಾರ್ಕಂಡ್ಯ ಕಶ್ಯಪ ಆದಿ ಅತ್ರಿ ಗೌತಮ್ ವಜೇಷ್ಠ ಭರದ್ವಜ ಶ್ರೇಷ್ಠ ಮಾರ್ಕಂಡ್ಯ ಇವರ ಮಾತ್ರ ಪರಮಾತ್ಮ ಹೇಳ್ಯಾರಂತ, ನೀ ನನಗೆ ಕೊಟ್ಟಿಯಲ್ಲ, ಈ ಜನ್ಮಕ್ಕೆ ನಿನಗೆ ಎಷ್ಟೊಂದು ಋಣ, ನನ್ನ ನಮಸ್ಕಾರ. ಅದಕ್ಕೆ ನಾವ್ ಏನು ಮಾಡ್ಬೇಕಾಗಿದೆ? ಇಷ್ಟು ಕೇಳಿದ್ರು ಕೂಡ, ಭಜನೆ ಮಾಡಿದ್ರು ಕೂಡ ಒಂದು ಆಶಯಕ್ಕೆ ಭಜನೆ ಮಾಡಬೇಡ. ಮಾಡು. ಎಂತ ಭಜನೆ ಮಾಡು? ವಿಚಾರ ಮಾಡು. ಕ್ಷಣಾತದಲ್ಲಿ ಕ್ಷಣಭಂಗಿರ ಶರೀರ ಕ್ಷಣು ಕ್ಷಣು ಹಾಚಿ ಖರಾವ ವಿಚಾರ ಈ ಸಂದ.
क्षण क्षण हाची घरावा विचार ತರವಯ ಪಾರ ಭವ ಸಿಂಧು. ಸಿಂಧು ಅಂದ್ರೆ ನದಿ ಅಥವಾ ಹೊಳಿ ಸಮುದ್ರ ಏನೋ ತಿಳ್ಕೊ, ಸಂಸಾರದ ಒಂದು ಸಾಗರ. ಅದ್ರಾಗ ದಾಟೋದು ಹೆಂಗಂತ ವಿಚಾರ ಮಾಡ್ತಾರ ಸಂತರು. ಒಂದಿಟ್ಟು ವಿಚಾರ ಮಾಡು, ಹೆಂಗ್ ವಿಚಾರ ಮಾಡು, ಬರೇ ವಿಚಾರ ಮಾಡೋದಲ್ಲ. ಒಂದು ವಿಚಾರಕ್ಕೆ ಒಂದು ದುಃಖ, ಇನ್ನೊಂದು ಸುಖ. ಒಂದು ವಿಚಾರ ಮಾಡಿದ್ರೆ ಸುಖ ಆಗತಿ, ಮತ್ತೊಂದು ವಿಚಾರ ಮಾಡಿದ್ರೆ ದುಃಖ ಆಕತಿ. ಯಾವ್ದು ವಿಚಾರ? ನಡೆದ ನಾವು ಮುಂದೆ ಹೆಜ್ಜೆ ಇಟ್ಟು ದಾರಿ ತೆಪ್ಪಿದ್ರೆ ದಾರಿ ಹೊಳ್ಳಿ ಬರಾಕ ಮುಂದೆ ತೆಗ್ಗಿತ್ತಂದ್ರ ಅಥವಾ ಮುಳ್ಳಿತ್ತಂದ್ರ ಹೊಳ್ಳಾಕ್ ಬರ್ತದೆ. ಆದ್ರ ಮಾತು ತೆಪ್ಪಿದ್ರ ಆಗಲೇ ಅನ್ನೋ ಮಾತು ಕರೆಕ್ಟ್ ಹೇಳೋದನ್ನ. ಎಲ್ಲ ತೆಪ್ಪಿರು ಮಾತು ತೆಪ್ಪಬಾರ್ದಂತ್ರಿ. ಹಂಗ ಮಾತಂದ್ರ ಮಾತು ಏನು? ಒಂದು ಮಾತಿಗೆ ಒಂದು ಮಾತು ಮುತ್ತಾಗೈತಿ, ಇನ್ನೊಂದು ಮಾತು ದುಃಖ ಆಗೈತಿ. ಹೆಂಗ ಮಾತು ದುಃಖ ಆಗೈತಿ, ಹೆಂಗ ಮಾತು ಸುಖ ಆಗೈತಿ ಅಂತಂದ್ರ, ಈಗ ಇಲ್ಲಿ ಎಷ್ಟು ಮಂದಿ ಕುಡ್ರಿ ಅಲ್ಲ, ಕಣಿ ಹೊನ್ನಾಪುರದಿಂದ ಹಿಡ್ಕೊಂಡು ಎಲ್ಲಾ ಊರುಗಳಿಂದ, ಅವ್ರ ಗ್ರಾಮಗಳಿಂದ ಬಂದು ಪರಮಾತ್ಮನಿಗೆ ಶರಣ ಹೋಗಿ ಆ ಶರಣ ಮಾಡಿದಂತ ಕೈಗಳಿಗೆ ಪರಮಾತ್ಮ ನೀ ಆ ದಾಸರಿಗೆ ಸುಖ ಶಾಂತಿಯನ್ನು ಕೊಡು ಅಂತಂದಾಗ ಎಲ್ಲರಿಗೂ ಸುಖ ಆತದಲ್ರಿ. ಅದೇ ಮಾತ ಒಂದಿಟ್ಟ ಹಿಂದಕ್ಕೆ ಸರಿಸಿ, ಇಲ್ಲೇನು ಎಷ್ಟೋ ಮಂದಿ ನೀವು ಕುಡ್ರಿ ಅಲ್ಲ, ನೀವ್ ಹೆಂಗದಿರಿ ಅಂದ್ರ ಏನನ್ನೋದ್ರಿ? ದುಃಖ ಆಗಲೇ ನೀವು ಸುಖ ಆಗೈತಿ ಅದಲ್ಲ. ಈಗ ಅದ ಮಾತ ಈಗ ಹೇಳಾಕತ್ತೀನಿ, ಇಲ್ಲಿ ಎಲ್ಲಾರು ಕುಡ್ದವ್ರು ಹೆಂಗದಿರಿ ಅಂದ್ರ ತಪ್ಪು ತಿಳ್ಕೊಬೇಡ್ರಿ, ಬಾಳ ಸುಮಾರು ಅದಿರಿ ಅಂದ್ಬಿಟ್ರೆ. ಇಲ್ಲಿ ಕುಂತಾರ ಎಲ್ಲಾರು ಸುಮಾರು ಅದಿ ಅಂದ್ಬಿಟ್ರೆ, ನನ್ನ ಕೀರ್ತನ, ನನ್ನ ಪಟ್ಗ, ನನ್ನ ಮೈಕು ನಾನ, ನೀನು ಒಬ್ಬನ ನಿಂದರಪ್ಪ. ಅದಕ್ಕೆ ಒಂದು ಮಾತ ಏನಾಗ್ಬೇಕಂದ್ರೆ ಮುತ್ತಾಗಬೇಕು. ವಿಚಾರ ಮಾಡಿದಂತ ಮುತ್ತು ಕ್ಷಣು ಕ್ಷಣು ಹಾಚಿ ಕರಾವ ವಿಚಾರ ಥರವಯ ಪಾರ ಭವ ಸಿಂಧು. ಥರವಯ ಪಾರ ಭವ ಸಿಂಧು. ಸಾಗರಗಳ ಬಾಳದ ಭೂಮಿ ಮೇಲೆ, ಅದ್ರ ಸಂಸಾರ ಅನ್ನುವಂತ ಸಾಗರ ಬಾಳದವು. ಬಾಳಿಲ್ಲ, ಒಂದೇ ಐತಿ ಕರೆ, ಅದ್ರ ಬಾಳ ಮಾಡಾಕು ಬರವಲ್ದು, ಬಿಡಾಕು ಬರವಲ್ದು. ಈಗ ನೋಡ್ರಿ, ಮಾಡಿ 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 ಕೆಟ್ಟ, ನೀ ಎಷ್ಟು ಮಾಡಿದ್ರು ಅದ್ರ ಅವನು ಅಷ್ಟೈತಿ ಬಿಡ್ಲೇಪ್ಪ ಅಂತ ಬಿಟ್ಟಿವಿ ಅಂತಂದ್ರ ಅದು ದುಃಖ. ಮಾಡ್ದಾರ ಸುಮ್ಮನೆ ಕುಂತೀವಂದ್ರ ಒಳ್ಳೇದಾತಂದ್ರ ಮಾಡ್ಬೇಕಾಗಿತ್ತಲ್ಲೋ. ಮಾಡುವುದು ಬಿಟ್ರು ಒಂದು ಸಂಕಟ, ಮಾಡಿದ್ರು ಒಂದು ಸಂಕಟ. ಇದು ಸಂಸಾರ ಸಾಗರ ನಡಕ ಏನೈತಲ್ಲ, ಸಸಾರ ಅನ್ನೋದಕ್ಕೆ ಹೋಗಿ ಸಂಸಾರ ಅನ್ನೋದು ಒಂದು ಕುಂತೈತಲ್ಲ, ಇದು ಮಾಡಾಕು ಬಿಡುವಲ್ದು, ಬಿಟ್ಟನೆ ಅಂದ್ರೆ ಬಿಡುವಲ್ದು. ಹೇಳ್ತಾರ, ಬಿಟ್ಟೇನೆಂದರೆ ಬಿಡದೆ ಮಾಯಿ. ಹೆಂಗ ಬಿಡುದ್ರಿ? ಹಂಗಾರ ನನ್ನ ಮಾತಿನ ಮೇಲೆ ಯಾರ ಬಿಟ್ಟವ್ರು ಇದ್ದೀರಿ? ಈಗ ನಾಳೆ ಮುಂಜಾನೆ ಹೋದ್ರೆ ಅದ ಐತಿ. ಮತ್ತು ಮಾಡೇನಂದ್ರೆ ಮಾಡಾಕ್ ಖರೆ ಐತಿ, ಹೊಲ ಐತಿ, ಮನಿ ಐತಿ, ಇದೆಲ್ಲ ಖರೇನೇ ಐತಿ. ವಿಚಾರ ಮಾಡಿದ್ರೆ ಸುಳ್ಳೈತಿ, ಹೌದಲ್ರಿ? ಅದಕ್ಕೆ ಹೇಳಿದ್ರು, ವಿಚಾರ ಮಾಡು. ನಾಶಿವಂತ ಧ್ಯೇಯ
ಜಾಣರ ಸಕಳ. ನೀನು ಜಾಣ ಆಗ ಒಮ್ಮೆ ಮೊದಲು. ಜಾಣ ಯಾವಾಗ ಆಗುದು? ದೇಹ ಇರಗೊಡ್ದ, ಜೀವ ಇರಗೊಡ್ದ. ಜೀವ ಹೋದ್ಮೇಲೆ ನೋಡಕ್ ಬರೋಂಗಿಲ್ಲ, ಮಾನ ಹೋದ ಮೇಲೆ ಪುಣ್ಯವಂತ ಆಗಾಕ ಬರೋದಿಲ್ಲ. ಮೊದಲ ಕಳ್ಕೋಗಿಂತ ಮೊದಲ ಹುಡುಕು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಏನೈತಿ ಅಂತಂದ್ರೆ ಇವತ್ತು ನಮ್ಮದು ಒಂದು ದುಃಖ, ಇನ್ನೊಂದು ಸುಖ. ಮಾತಿನೊಳಗನ ಮಾತು. ಈ ಸಂಸಾರ ಅನ್ನೋದು ಬಿಡಾಕು, ಯಾಕಂದ್ರೆ ಸುಳ್ಳಂತೀಯ, ಕರೆ ಐತಿ. ಮನಿ ಹೌದು, ಈ ಮಂದೆಲ್ಲ ಹೌದು, ಪಾಂಡುರಂಗ ಹೌದು. ಸಂಸಾರ ದುಃಖ ಮೂಲ ಇಲ್ಲಿ ಏನ್ ಹೇಳ್ತಾರೆ ಮಹಾತ್ಮರು? ಸಂಸಾರ ದುಃಖ ಮೂಲ. ಸಂಸಾರ ಅಂದ್ರೆ ಇದು ಪಲ್ಲಕ್ಕಿ ಅಂತ ಕುಂದ್ರುದು ಒಂದು ಸೀಟ್ ಅಂತ. ಮೂಳ ಅಂದ್ರ ಈ ಚೌಕಿ, ಚೌಕಡಿ ಇಂಗಳ. ಚೌಕಡಿ ಅಂದ್ರೆ 4 ಕಡೆ ಅಂತ, 4 ಕಡೆ ಬೆಂಕಿ ಐತಿ ಅಂತ. ಸಂಸಾರ ದುಃಖ ಮೂಲ. ಸಂಸಾರ ದುಃಖ ಕಡೆ 4 ಕಡೆ ಬೆಂಕಿ ಐತಿ ಖರೆ. ಅಂದಳೆ ಆಲೆ ದೃಷ್ಟಿ ಅದು ಕಣ್ಣು ತಿಳಿದು ವಿಚಾರ ಮಾಡಿ ನೋಡು. ಧರ್ಮ ಜಾಗು ಸಹದೈವಾಚ ಜೀವ ಬಾ ಪರ ಉಪಕಾರಿ. ಇದನ್ನ ಗೆಲ್ಲಬೇಕಾದ್ರೆ ಇಷ್ಟೆಲ್ಲ ಮಾಡಂತ ಮಹಾತ್ಮರು ಹೇಳಿದರು. ನಾವಾಗಲೇ ಹೇಳಿದೀವಿ, ಕ್ಷಣು ಕ್ಷಣು ಹಾಚಿ ಖರಾವೈ ವಿಚಾರ. ಅದರ ಉತ್ತರನ ಇದು. ಸಂಸಾರ ದುಃಖ ಮೂಲ ಅಂದ್ರೆ ಬಿಟ್ಟಾಗ ಯಾರು ಅರಿಪ್ಪ? ದುಃಖ ಅಂತ ಅವ್ರು ಹೇಳಿದ್ರು. ಇದನ್ನ ಬಿಟ್ಟವ್ರು ಯಾರು? ದುಃಖ ಐತಿ ಅಂತ ಯಾರು ಬಿಟ್ಟಿಲ್ಲ, ಸುಖ ಐತಿ ಅಂತ ಯಾರು ಹಿಡ್ಕೊಂಡಿಲ್ಲ. ದುಃಖ ಯಾರ ಖರೀದಿ ಮಾಡಿದವ್ರು ಅದಿರಿನ? ನನಗ್ ದುಃಖನ ಬೇಕಪ್ಪ ಅಂತೇಳಿ, ನಾನು ದುಃಖ ಬಂದೈತಿ ನೀವು ಯಾರ ತೋರಿ ಅಂತಂದ್ರೆ ಯಾರ್ಯಾರ ಕೊಟ್ರಿ ಅದನ್ನು ಹೊಳ್ಳಿ ಇದ್ರಲ್ಲ. ಆಗಲಿ ಬಹುತ ಕಷ್ಟ ಬಹುತ ಪುಣ್ಯ ಜೋಡಲಿ. ದುಃಖ ಯಾರನ್ನು ನಮ್ಮನ್ನು ಬಿಟ್ಟು ನಾವು ಯಾರಿಗೆ ಕೊಡಕ್ಕೂ ಬರೋಂಗಿಲ್ಲ, ಸುಖನ ಅದನ್ನ ಖರೀದಿ ಮಾಡಕ್ಕೂ ಬರೋಂಗಿಲ್ಲ. ಬರ್ತೈತ್ರಿ? ನನಗೆ ಬಹಳ ದುಃಖ ಆಗೈತಿ, ಒಂದಿಟ್ಟು ತಗೋಬರ್ರಿಯಪ್ಪ ಅಂದ್ರೆ ತಗೊಂಡವ್ರು ಯಾರದಾರ? ಯಾರಿಲ್ಲ. ಮತ್ತೆ ಸುಖ ಬಹಳ ಬೇಕಾಗೈತಿ ಅಂತ ಖರೀದಿ ಮಾಡಿದವ್ರು ಯಾರದಿರಿನ? ಅದನ್ನು ಖರೀದಿ ಮಾಡಕ್ಕೂ ಆಗೋದಿಲ್ಲ. ಇದು ದುಃಖ ಮೂಲ ಖರೆ. ವಿಚಾರ ಮಾಡು. ಬಿಡಾಕನು ಹೋಗಬೇಡ, ಬಿಟ್ಟಂಗ ಇರಾಗೂ ಹೋಗಬೇಡ. ಬಿಟ್ಟಂಗಿರು ಅಂತ ಹೇಳ್ತಾರ ಅವ್ರು. ಹೆಂಗಿರುದು? ಯಾವುದಕ್ಕೂ ದುಃಖ. ನೀನು ಮನುಷ್ಯಾಗ ದುಃಖ ಯಾವಾಗ ಬರ್ತೈತಿ ಹೇಳ್ರಿ? ದುಃಖ ತಾನ ನಮ್ಮಂತೆಗ್ ಬರ್ತೈತಿ. ಏನೋ ನಾವು ಖರೀದಿ ಮಾಡ್ಕೊಂತೀವೋ. ನಿಮ್ಮನ್ನ ಕೇಳ್ತೇವೆ ಈಗ, ದುಃಖ ಏನ ನಮ್ಮನ್ನ ಹುಡುಕೊಂತ ಬರ್ತೈತೋ, ನಾವ ದುಃಖ ಅದು ಹುಡುಕೊಂತ ಬರ್ತೈತೋ. ಯಾವುದು ಹೇಳಕ್ ಬರೋದಿಲ್ಲ. ನಮಗ್ ಗೊತ್ತಿದ್ರೆ ಯಾಕೆ ಕುಂದಿಸೋಣ ಅಂತೀರಿ ನೀವು? ಅದಕ್ಕೆ ಹೇಳ್ತಾರ ಅವರು, ಈ ದುಃಖ ಮತ್ತು ಈ ಸುಖ ನಮಗ್ ಹೆಂಗ ಬರ್ತಾವಂತಂದ್ರ ಮನಸ್ಥಿತಿ ಪರಿಸ್ಥಿತಿ ಇವೆರಡು ಕೆಟ್ಟು ಅಂದ್ರ ದುಃಖ.
ಮನಸ್ಥಿತಿ ಮತ್ತು ಪರಿಸ್ಥಿತಿ ಕೆಟ್ಟು ಅಂದ್ರ ದುಃಖ, ಮನಸ್ಥಿತಿ ಪರಿಸ್ಥಿತಿ ಎರಡು ಚಲೋ ಇದ್ದು ಅಂದ್ರೆ ಸುಖ. ಮತ್ತ ಪರಿಸ್ಥಿತಿ ಕೆಡಕ ಕಾರಣ ಯಾವುದು? ಪರಿಸ್ಥಿತಿ ನಮ್ಮದು ಕೆಟ್ಟತಿಪ್ಪ ಅಂತ ಅನ್ನಕ ಕಾರಣ ಯಾವುದು ಅಂದ್ರೆ ಮನಸ್ಥಿತಿ. ನಮ್ಮ ಮನಸ್ಸು ಇಲ್ಲದ ಆಸೆ ಮಾಡಿ ಹಿಡ್ಕೊಂತಂದ್ರೆ ಪರಿಸ್ಥಿತಿ ಕೆಟ್ಟ ಬಿಡ್ತೈತಿ. ಹೌದಲ್ಲ? ಇದನ್ನ ಯಾರ ನಮ್ಮ ಮನಸ್ಸನ್ನ ನಾವು ಹೊರಬಿಟ್ಟಾಗ, ಅದನ್ನ ಬಿಟ್ಟಾಗ, ಕೈ ಬಿಟ್ಟಾಗ ಮಾತ್ರ ಅದು ನಮ್ಮ ಪರಿಸ್ಥಿತಿ ಕೆಡಿಸ್ತೈತಿ. ಈಗ ಇಲ್ಲಿಗೆ ಬಂದಿರಿ ಅಲ್ಲ, ಮನಸ್ಥಿತಿ ಸುದ್ದಿದ್ದಾಗ ಇಲ್ಲಿಗೆ ಕರ್ಕೊಂಡ್ ಬಂದೈತಿ. ಪರಿಸ್ಥಿತಿ ನೆಟ್ಟಗೈತಿ, ಇಲ್ಲಿಗೆ ಬಂದಿರಿ. ಈಗ ಯಾಕೆ ನಿನ್ನೆ ಯಾಕೆ ಹೋಗ್ಲಿಲ್ಲ ತಿಂಡಿ ಹೊನ್ನಾಪುರಕ್ಕೆ ಅಂತ ಕೇಳಿದ್ರೆ, ಆ ಪರಿಸ್ಥಿತಿ ಕೆಟ್ಟಿತ್ತು ಬಿಡಪ್ಪ. ನಿನ್ನ ಪರಿಸ್ಥಿತಿ ನೋಡೋಂಗಿದ್ದಿದ್ದಿಲ್ಲ, ಅದಕ್ಕನ ಬಂದಿಲ್ಲ. ಮತ್ತೆ ಈ ಪರಿಸ್ಥಿತಿ ಯಾರ್ದು? ನಮ್ಮ ಮನಸ್ಸನ್ನ ಅಮೋಹಕಗೊಳಿಸಿದಾಗ ಪರಿಸ್ಥಿತಿನ ಕೆಡಿಸ್ತೈತಿ. ಅದಕ್ಕೆ ಮನಸ್ಸಿಗೆ ನಾವು ಕೆಡಿಸ್ದಂಗಿರ್ಬೇಕು, ಪರಿಸ್ಥಿತಿ ಕೆಡಿಸ್ದಂಗಿರ್ಬೇಕಂದ್ರೆ ಅದೇ ಮನಸ್ಥಿತಿನ ಆಸೆ ಆಕಾಂಕ್ಷೆಗಳನ್ನ ಕ್ಷಣ ಕ್ಷಣ ಹಾಚಿ ಕರಾವ ವಿಚಾರ ತರಾವಯ ಪಾರಪವಸಿ. ಈ ಮನಸ್ಸನ್ನ ಎಲ್ಲಿ ಮಠ ಶಾಂತಿ ಇಟ್ಕೊಂತೀವೋ ಅಲ್ಲಿ ಮಠ ನಿನ್ನ ಪರಿಸ್ಥಿತಿ ಸುದ್ದಿರ್ತೈತಿ. ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೊಂಡಿವಿ ಅಂದ್ರೆ ಪರಿಸ್ಥಿತಿ ತಾನೇ ಕೆಡ್ತೈತಿ. ಅದಕ್ಕೆ ಪರಿಸ್ಥಿತಿ ಮತ್ತು ಮನೆಗೆ ಈಗ ಹೇಳ್ತಾರೆ ನೋಡ್ರಿ, ಮಾನ್ಯ ಅವತ್ತು ಹಂಗ್ಯಾಕೆ ಮಾಡಿದ್ವು, ಅದನ್ನ ಕೊಡಬಾರ್ದಾಗಿತ್ತು ಅಷ್ಟಕ್ಕ. ಏನ್ ಅವತ್ತಿನ ಪರಿಸ್ಥಿತಿ ಹಂಗಿತ್ತು, ಕೊಟ್ಟು ಬಿಟ್ಟಿನ ಬಿಡಪ್ಪ. ಇವತ್ತು ಆ ಪರಿಸ್ಥಿತಿ ಬರುದಿಲ್ಲ. ಅದಕ್ಕೆ ಟೈಮಕ್ಕೆ ಮಹತ್ವವನ್ನು ಕೊಡು. ನಿಮಿಷಕ್ಕೆ ಟೈಮು ಹೆಂಗ ಬರ್ತೈತಿ ಅಂದ್ರ, ಈ ನಮ್ಮನ್ನ ಕಾಸುದು ಯಾವ್ದಂತಂದ್ರ, ನಮ್ಮ ಟೈಮನ್ನ ಕಾಯುದು ಯಾವ್ದು ಅಂತಂದ್ರೆ ಟೈಮ್ ನಮ್ಮನ್ನ ಕಾಯ್ತೈತೋ ಅಥವಾ ಟೈಮ್ ನಾವು ಕಾಯಿಸ್ತೇವೆ. ನಾ ಈ ಟೈಮಿಗೆ ಹೋಗಬೇಕು ಅಂತ ನಾವು ಕಾಯ್ತೇವಲ್ಲ, ಅದನ್ನ ಕಾಯವ್ರು ಯಾರು? ಟೈಮ್ ನಮ್ಮನ್ನ ಕಾಕೋತ ಕುಂದಿರ್ತೈತೇನ್ರಿ? ಇಲ್ಲ, ಆ ಟೈಮನ್ನ ನಾವು ಕಾಯ್ಬೇಕು. ಇವತ್ತಿನ ಟೈಮ್ ನಾಳೆ ಇಲ್ಲ. ಇವತ್ತು ಪರಮಾತ್ಮ ಬಂದು ಈ ಭಜನೆ ಮಾಡಿದಲ್ಲ, ಕಾಳ ವೇಳ ನಾಮ ಉಚ್ಚಾರಿತ ನಾಹಿ ದೋನಿ ಪಕ್ಷಪಾಯಿ ಉದ್ದಾರತೆ. ಪರಮಾತ್ಮನ ಹರಿಬಾರ್ದು ಹೇಳ್ತಾರೆ. ಯಾವತ್ತು ನಿನಗೆ ಪುಣ್ಯ ಸಿಗ್ತೈತೆ ಅಂದ್ರೆ, ಯಾವತ್ತು ನಿನಗೆ ಟೈಮ್ ಸಿಕ್ಕದ್ದು ಅದೇ ನಿನ್ನ ಪುಣ್ಯ. ಭೌತ ಕಷ್ಟ ಭೌತ ಪುಣ್ಯ ಜೋಡಿಲಿದೆ ಅಂತ ಆಗಲ್ಲ ಹೇಳಿದೀವಲ್ಲ, ಇದ ಪುಣ್ಯ ಇವತ್ತು ಸಿಕ್ಕೈತಿ. ಇದು ಪರಿಸ್ಥಿತಿಗೆ ಮನಸ್ಥಿತಿ ಶುದ್ಧ ಐತೆ ಅಂತ ಇವತ್ತು ಪರಿಸ್ಥಿತಿ ನಮ್ಮನ್ನ ಹೇಳ್ಕೊಂಡು ಇಲ್ಲಿಗೆ ಬಂದೈತಿ. ಪರಿಸ್ಥಿತಿ ಶುದ್ಧ ಇದ್ರೆ ನೀವು ಅಲ್ಲೇ, ನಾವಿಲ್ಲೇ. ಇಟ್ಟುವನ್ ಗುಡಿಗೆ ಬರೋರು ಯಾರ್ರಿ? ಅದಕ್ಕ ಎಲ್ಲವೂ ನಿನ್ನ ಹತ್ರ ಐತಿ. ಸದಾ ಮಜ ಢೋಳ ಜಡ ತುಜೆ ಮೂರ್ತಿ ರುಕುಮಾಯಚೆ ಪತಿ ಸುಹರ್ಯ. ನಿನ್ನ ಕಣ್ಣುಗಳನ್ನ ನಿನ್ನ ಮನಸ್ಥಿತಿ ಕೆಡಿಸ್ತಾವ, ನಿನ್ನ ಕಣ್ಣುಗಳ ನಿನ್ನ ಪರಿಸ್ಥಿತಿ ಕೆಡಿಸ್ತಾವ. ನಿನ್ನ ಇನ್ನು ಏನಿದಕ್ಕೆಲ್ಲ ಕಾರಣ ನಿನ್ನ ಶರೀರ ಏನೈತಲ್ಲ, ಇದಷ್ಟು ಕೆಡಾಕ ಕಾರಣ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಸಂಸಾರ
ಅಲಿಯ ಸಂಸಾರ ಜೀವ ವೇಗ ಖರ ಶರಣ ಜಾ ಉದ್ಧಾರ ಪಾಂಡುರಂಗ. ಇಲ್ಲಿ ಹೇಳ್ತಾರ ಸಂಸಾರದ ಬಗ್ಗೆ. ಸಂಸಾರದಾಗ ಬಂದಿದಿ ಖರೆ, ಅದರಾಗಿಂದ ಉದ್ಧಾರ ಹೆಂಗಾಗುದು? ಅಲಿಯ ಸಂಸಾರ ಊಟ ಹೇಗೆ ಖರ, ಶರಣ ಜಾ ಉದ್ಧಾರ ಪಾಂಡುರಂಗ ಅಂತ ಹೇಳ್ತಾರೆ. ಮತ್ತು ಶರಣ ಹೋಗುದು ಯಾವಾಗ? ಮತ್ತು ಇಲ್ಲೇ ಬರ್ತೈತಿ, ಮನಸ್ಥಿತಿಗೆ ಬರ್ತೈತಿ. ಪರಮಾತ್ಮಗೆ ಶರಣ ಹೋಗ್ಬೇಕಂದ್ರೆ ಈ ಮನಸ್ಸು ಅಲ್ಲಿ ಹೋಗ್ಬೇಕು. ಶರಣ ಜಾ ಉದ್ಧಾರ ಪಾಂಡು. ಸಂಸಾರಕ್ಕೆ ಬೇಬೇಡ, ಆಗಲಿ ಸಂಸಾರಕ್ಕೆ ಬೇದರು. ಇಲ್ಲಿ ಹೇಳ್ತಾರ ಸಂಸಾರಕ್ಕೆ ಬಂದಿ ಕರೆ ಅಂದ್ರ ಪಂಡ್ರಾಪುರಕ್ಕೆ ಹೋಗಾಕ್ ಬರ್ತೈತಿ. ಸಂಸಾರಕ್ಕೆ ಬಂದಾಗನ ಹೊನ್ನಾಪುರಕ್ಕೆ ಬರಾಕ್ ಬರ್ತೈತಿ. ಸಂಸಾರಕ್ಕೆ ಬಂದಾಗನ ಪರಮಾತ್ಮನ ಧ್ಯಾನ ಮಾಡಾಕ್ ಬರ್ತೈತಿ. ಪರಮಾತ್ಮನ ಜ್ಞಾನಕ್ಕೆ ಗುಣ ಯಾವುದು ಅಂತಂದ್ರೆ ಸಂಸಾರ ಮೊದಲು ಬೇಕು. ಆದ್ರೆ ಅದರಾಗಿಂದ ಪಾರಾಗು. ಹೆಂಗ ಪಾರಾಗು? ಒಂದು ಹುಡುಗ ಒಂದು ಹುಡುಗಿ ಲಗ್ನ ಮಾಡ್ಕೊಂಡ್ರಂತ. ಲಗ್ನ ಮಾಡ್ಕೊಂಡ್ರು. ಅವ್ರು ಲಗ್ನ ಮಾಡ್ಕೊಳ್ಳೋಗ ಹೆಂಗಿತ್ತು ಅಂತಂದ್ರ ಹಂಗ ನೋಡ್ರಿ ಲಗ್ನ ಮಾಡವ್ರನ್ನ ಅಡ್ಡ ಪಡ್ದೆ ಹಿಡಿದ್ರು ಹಣೆಣಿಗೆ ನೋಡ್ತಾರ ಹಿಂಗ. ಹೌದಲ್ರಿ? ಸಾವಮೂರ್ತಿ ಸಾವಧಾನ ತಡ್ಕೋರು ತಮ್ಮ, ಯಾಕೆ ಬಡ್ಕೊಂತಿ ಪರದೆ ತೆಗಿತೇನೆ ಅಂತದ್ದು ಉಪಾಧ್ಯ. ಆದ್ರೂ ಕೂಡ ಇಲ್ಲ ಇಲ್ಲ ಇಲ್ಲ, ಮೊದಲ ನಾನು ನೋಡೇ ಬಿಡ. ಯಾಕಂದ್ರೆ ಮೊದಲ ಸುಖ ನಂತರ ಏನೈತಿ ಲಗ್ನ ಆದ್ಮ್ಯಾಲ ಅವಾಗ ಆ ಹುಡುಗಿ ದೋಸ್ತ್ ಕೇಳಿಳಂತ, ಏನ ಮತ್ ನನಗೇನು ಹೇಳಲಿಲ್ಲ, ಲಗ್ನ ಮಾಡ್ಕೊಂಡ್ಬಿಟ್ಟಿಯಲ್ಲ, ಮತ್ ನನ್ಗಟ್ ಹೇಳ್ಬೇಕಿಲ್ಲ ಅಂತ. ಏನಿಲ್ಲ, ಅವಸರಿತ್ತು, ಅವಸರದಾಗ ಮತ್ತೆ ಹೇಳಿದಿವಲ್ಲ ಅಲಿಯ ಸಂಸಾರ, ಇದಕ್ಕೆ ಅವಸರನ ಜೋಡಲ್ಲ. ಈ ಅವಸರ ಏನ್ ಮಾಡ್ತಿ? ನನಗೆ ಅವಸರದಾಗ ಏನೇನೋ ಮಾಡಿ ಅಕ್ಕಿ ಕಾಳ ಹೋಗೋದ್ ಬಿಟ್ರು ಆಗಿಬಿಟ್ಟೈತಿ. ಮತ್ತೆ ನಿನ್ನ ಗಂಡ ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಪಡ್ಯಾಕತ್ತಾನ. ಮಾಡ್ಕೊಂಡ ಈಗ ಪಶ್ಚಾತ್ತಾಪ ಮಾಡ್ತಾರ. ಮತ್ತೇನ ಅವನು ಕೇಳಿದ್ರಂತ, ಮತ್ ನೀ ಏನು ನಿನ್ನ ಹೆಂಡ್ತಾರ ಹತ್ಕೊಂತ ಬರಾಕತ್ತಾಳು, ಮತ್ ನೀನಾರ ಇವತ್ತು ನಗಾಕತ್ತಿಯಲ್ಲ. ನಾವು ಇವತ್ತು ನಗಾಕತ್ತೇವಲ್ರಿ, ನಾವು ಅಳುದು ಮುಂದೆ ಖಾಯಂ ಐತಿ. ಯಾವಾಗ ತವ್ರ ಮನೆಗೆ ಹೋಗಿ ಕುಂತ್ಲಂದ್ರೆ ಕರ್ಕೊಂಬರು ಅಳೋದು, ಇದೆಲ್ಲ ದುಃಖ. ಸಂಸಾರ ದುಃಖ. ಮಾಡ್ಕೊಳ್ಳೋವಾಗಿನ ಸುಖ, ಮುಂದೆ ಅಲ್ಲಿ ದುಃಖ. ಮತ್ತೆ ನೀ ಅಳಾಕತ್ತಿ ಅಲ್ವ? ಯಾಕೆ ಅಳಾಕತ್ತಿ? ಸುಮ್ಮನೆ ಹೋಗ್ಬೇಕು ಗಂಡ ಮನೆಗೆ ಅಂದ್ರೆ
ನಾನು ಕರ್ಕೊಂಡು ಹೋಗಿ ಮುಸ್ರಿ ತಿಕ್ಕಾಕ್ ಸಗುಣಿ ಬೆಳ್ಯಾಕ ಹಚ್ತಾರಂದ್ರ ನಾನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ಲಿ ಹೋಗಿ ನನಗೆ ಸುಖ ಇಲ್ಲ. ನನ್ನ ಕಳಿಸ್ಯಾರ ದುಃಖದ ಮನೆಗೆ. ಹೌದಲ್ರಿ? ಹೆಣ್ಮಕ್ಳು ಯಾರು ಯಾಕೆ ಕಳ್ತೀರಿ ನೀವು? ಹಂಗ ಅಳಾಕತ್ತಿಲ್ಲ, ಯಾರನ್ನ ಬಿಟ್ಟು ಹೋಗಕಂತ ಹೇಳ್ತಿಲ್ಲ. ಮಹಾತ್ಮರು ಸಂತ ಹೇಳ್ತಾರ, ಅಲ್ಲಿ ಹೋಗಿ ಮೇಲೆ ದುಃಖ ಅನುಭವಿಸೋಬೇಕಲ್ಲ. ನನ್ನ ತವರ ಮನೆಗೆ ನನಗೆ ಸುಖ ಇತ್ತು, ಅಲ್ಲಿ ದುಃಖ ಐತಲ್ಲ ಅಂತ ಅಳಾಕತ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಆ ತಾಯಿ ಯಾಕೆ ಆ ಮಾತು ಹೇಳಿ ಅಂದ್ರೆ, ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪರಮಾತ್ಮನ ಸ್ಥಾನ ತವರ ಮನಿ. ಮಜಿಮಾಹಿರ ಪಂಡರಿ, ಮಜಿಮಾಹಿರ ಪಂಡರಿ. ಮಜಿಮಾ ಮಜಿಮಾಹಿರ ಪಂಢರಿ, ನನ್ನ ತವರ ಮನಿ ಪಂಡ್ರಾಪುರ. ಬಾಪನ ನನ್ನ ತಾಯಿ, ನನ್ನ ತಂದಿ ಯಾರು? ನನ್ನ ವಿಠ್ಠಲ ರುಕುಮಾಯಿ. ನನ್ನ ತಾಯಿ ತಂದೆ ಯಾರಂದ್ರೆ ಈ ಭೂಮಿ ಒಳಗ ವಿಠ್ಠಲ ರುಕುಮಾಯಿ. ಪುಂಡಲೀಕ ಬಂಧು ಆಹಿ, ಅವನ ಮೈಮೆಯ ಕೊಂಡಾಡೋದಕ್ಕಾಗಿ ಕನ್ನಡನಾಗಿದ್ದು. ಪುಂಡ್ಲಿಕ್ ಯಾಕೆ ಬಂದ ಭೂಮಿ ಮೇಲೆ? ಪುಂಡ್ಲಿಕ ಯಾಕೆ ಬಂದ? ಪಾಂಡುರಂಗ ಯಾಕೆ ಬಂದ? ಪುಂಡ್ಲಿಕ್ ಬಂದಿದ್ದು ಪಾಂಡುರಂಗಗ, ಪಾಂಡುರಂಗ ಬಂದಿದ್ದ ಪುಂಡ್ಲಿಕ್ಗೆ. ಪುಂಡ್ಲಿಕನ ಮಹಿಮಾ ಪಾಂಡುರಂಗ ಬಂದಾಗ ಗೊತ್ತಾತು. ಮತ್ತ ಪುಂಡ್ಲಿಕ್ ಹೋಗಿ ಅಲ್ಲಿ ಕುಂತಾಗ ಪಾಂಡುರಂಗನ ಮಹಿಮಾ ಗೊತ್ತಾತು. ಅದಕ್ಕೆ ಹೇಳ್ತಾರು ಮಜೆ ಮಾಹಿರ ಪಂಡರಿ. ಆ ತಾಯಿ ಎತ್ಕೊಂತ ಹೋಗ್ಕಳಂತ ಹೇಳಿಯಲ್ಲ, ಅದಕ್ಕ ಪಂಡ್ರಾಪುರಕ್ಕೆ ನಾವು ಹೊಕ್ಕೇವಲ್ಲ, ಅದು ನಮ್ಮ ತವ್ರ ಮನಿ. ಆ ತವ್ರ ಮನೆಗೆ ಹೋಗಿ ನಮ್ಮ ಕಷ್ಟ ಸುಖಗಳನ್ನು ಎಲ್ಲ ಹಂಚಿಕೊಂಡು ಆನಂದವಾಗಿ ತುಮಿ ಜಾತ ಗಾವ ಹುರು ಹುರ ಜೀವ. ನೀವು 3 ದಿವಸ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ ದಿವಸ ಇದ್ದು ನನಗೆ ಸಂತೋಷ ಮಾಡಿ ದುಃಖದ ಮನೆಗೆ ಹೊಕ್ಕಿರಲ್ಲ ಅಂತ ನನಗೆ ಕಷ್ಟ ಆಕತಿ ಅಂತ ಅಳ್ತಾರಂತ ಪರಮಾತ್ಮ. ನೀವು ಹೋಗಿ ದುಃಖ, ಆ ದುಃಖನ ನಿವಾರಣೆ ಮಾಡಕ್ಕಾಗಿ ಇನ್ನಷ್ಟು ದಿನ ಇರ್ರಿ. ತೀರ್ಥ ಹೇ ಚಂದ್ರಭಾಗ, ಚಂದ್ರಭಾಗದಾಗ ಜಳಕ ಮಾಡಿದ್ರೆ ಸರ್ವ ದೋಷ ಜಡ ಜೀವಿ ತಾರುಣ್ಯ ಹರಿ ಏಕ. ಆ ಚಂದ್ರಭಾಗದಾಗ ಒಮ್ಮೆ ಜಳಕ ಮಾಡಿಬಿಟ್ರೆ ಜನ್ಮ ಜನ್ಮಾಂತರ ಜನ್ಮ ಪಾವನ ಆಕತಿ ಅಂತ. ಅದಕ್ಕಿಷ್ಟೆಲ್ಲ ಪಂಡ್ರಾಪುರಕ್ಕೆ ಮಂದಿ ಹೋಗುದನ್ನು ಒಬ್ಬ ನೋಡ್ಕೊಂತ ಕೂತಿದ್ದಂತ. ಏನಂತ? ಇಲ್ಲಿ ಪಾಂಡವನ ಗುಡಿಗೆ ಎಲ್ಲಾರು ಬರ್ತಾರಲ್ಲ, ಬಂದವ್ರು ನೋಡ್ಕೊಂತ ಕುಂತ ಒಬ್ಬ ಬಹಳ ಕಷ್ಟ ಇತ್ತು, ರೊಕ್ಕ ಇದ್ದಿದ್ದಿಲ್ಲ, ರೂಪಾಯಿ ಇದ್ದಿಲ್ಲ, ಅವತ್ತೇನು ಸಿಗ್ಲಿಲ್ಲ. ಹೋಗಿ ಇಷ್ಟು ಮಂದಿ ಹೊಂಟಾರಲ್ಲ ಹನುಮಪ್ಪನ ಗುಡಿಗೆ ಅಂತ, ಹನುಮಪ್ಪನ ಗುಡಿಗೆ ಹೋಗ್ಬೇಕಂತೇಳಿ ಇವ ಹನುಮಪ್ಪನ ಬಾಕಲಾಗ ಚುಟ್ಟ ಸೇಕೋತ ಕುಂತಂತ. ಎಂತ ಚುಟ್ರಿ?
ರೊಕ್ಕ ಖರ್ಚು ಮಾಡಿದ್ವಲ್ಲ, ಆ ಬಿದ್ದಿದ್ದವನ್ನೆಲ್ಲ ಆರಿಸ್ಕೊಂಡು ಹೋಗಿ ಯಾರ್ಯಾರು ಜುರು ಜಗ್ಗುದು ಹೋಗುದು ಮಾಡ್ಕೊಂತ ಕುಂತಿದ್ದ. ಈ ಮಂದಿ ಎಲ್ಲ ನಮಸ್ಕಾರ ಮಾಡಿ ಬರೋದನ್ನ ನೋಡ್ಕೊಂತ ಮಂದಿ ಕಡಿಮೆ ಆತು, ಇವನು ಎದ್ದು ಹೋದ. ಹೇ ಪರಮಾತ್ಮ, ಹನುಮಪ್ಪ, ನನಗೆ ಕಷ್ಟ ಭಾಳ ಬಂದಿತ್ತು. ಇವತ್ತು ನನಗೇನು ಉಣ್ಣಾಕು ಇಲ್ಲ, ತಿನ್ನಾಕು ಇಲ್ಲ, ಸುಟ್ಟ ಸೇದಾಕು ಇಲ್ಲ. ನೀ ಏನಾರ ಬಾಳ ಸತ್ತುಳಾಮದಿ ಅಂತ ನಿನ್ನ ಸುದ್ದಿ ಕೇಳೇನಿ. ಬಾಳ ನಿನ್ನ ಸುದ್ದಿ ಕೇಳಿ ಇವತ್ತು ಬಂದಾನಿ. ಈಗ ಬಂದಿರಲ್ಲ ಇಷ್ಟೆಲ್ಲ ಸುದ್ದಿ ಕೇಳಿ. ಹಂಗ ಅವನು ಹೇಳಿದಂತ, ನಿನ್ನ ಸುದ್ದಿ ಕೇಳಿ ನಾ ಬಂದೇನಿಪ್ಪ, ಮತ್ ನನಗೆ ಸುಖ ಕೊಡ್ತೀಯ ಅಂತ. ಆವಾಗ ಪರಮಾತ್ಮ ಹೇಳಿದಂತ, ನಿನಗೆ ಎಷ್ಟು ದುಃಖ ಐತಲ್ಲ, ನಿನ್ನ 10 ಪಟ್ಟು ದುಃಖನ ಅನುಭವಿಸೇನಂತ ಪರಮಾತ್ಮ. ಏನಂತ, ನಾನು ಈಗ ಎಲ್ಲಾರು ನನಗೆ ಕೈ ಮುಗಿಯಾಕತ್ತಾರಲ್ಲ, ನಾನು ಎಂತ ಕಷ್ಟ ಬಿಟ್ಟೇನೆ ಅಂತಂದ್ರ, ಒಬ್ಬವ ಒಂದು ಉಳಿ ಒಂದು ಕೊಡತಿ ಕಾಲ ಮೆಟ್ಟಿ ನನ್ನ ಕಟ್ಟದ ಎಷ್ಟು ಕಟ್ಟಿಸ್ಕೊಂಡೇನಿ. ಕಟ್ಟದ ರೂಪ ಮಾಡಿ ಇಲ್ಲಿ ನಿಂದಿರಿಸಿ ದೇವ್ರು ಅಂತ ಹೇಳಿದಾಗ ನನಗೆ ಕೈ ಮುಗಿಯಾಕತ್ತಾರೋ. ನಿನಗ ಅಷ್ಟು ಕಷ್ಟ ಬೇರೆ ಇಲ್ಲ ನೋಡ್ರಿ. ನಾವೇನ್ ಕೇಳಕ್ ಹೋಗ್ತೇವಿ, ಕಷ್ಟ ಬಂದತಿ ಕೊಡು ಕಷ್ಟ. ಅವ್ಗೇನು ಹಗರ್ ಕಷ್ಟ ಬಂದತೇನ್ರಿ? ದೊಡ್ಡ ಕಷ್ಟ ಪಟ್ಟು ನಾನು ಮೂರ್ತಿಯಾಗಿ ನಿಂತೇನಿ. ಅದಕ್ಕೆ ಸುಖ ಬೇಕಂತೀಯಲ್ಲ, ಸುಖ ಎಲ್ಲೈತಿ? ನಿನಗ ಕೊಟ್ಬಿಟ್ಟನೆ ಎಲ್ಲ ಸುಖ. 2 ರೇಟ್ ಇದಾವಲ್ಲ, ಅವನ್ ಯಾವತ್ತು ಹಿಂಗ ಮಾಡಬೇಡ, ಶರಣ ಹೋಗಬೇಡ. ಶರಣಗೆಲೆ ಪಂಡರಿರಾಯ ಪರಮಾತ್ಮಗೆ ಶರಣ ಹೋಗ್ಯಲ್ಲ. ಹೆಂಗ ಹೋಗು ಅಂತಂದ್ರೆ, ಹೇ ಪರಮಾತ್ಮ, ನೀನು ಕೊಟ್ಟಂತ ಸಂಪತ್ತು ನನಗೆ ಸದಾವ್ ಕಾಲ ಶಾಂತಿ ಕೊಟ್ಟದ್ದು ಶಟದ ಹೋಗು. ನೀನು ನನ್ನೇನು ಭೂಮಿ ಮೇಲೆ ಹುಟ್ಟಿಸಿ ಅನ್ನದೊಳಗ ಮಣ್ಣಿನೊಳಗ ಅನ್ನ, ಅನ್ನದೊಳಗ ಚಿನ್ನ, ಚಿನ್ನದೊಳಗ ಹಣ್ಣು, ಹಣ್ಣಿನೊಳಗ ಸಿಹಿ. ಆ ಮಣ್ಣಿನಾಗ ಹುಟ್ಟಿದಂತ ಗಿಡದಾಗಿನ ಹಣ್ಣು ತಿಂದ್ರೆ ಮಣ್ಣು ತಿಂದಂಗ ಆಕತ್ತೇನ್ರಿ? ಹಣ್ಣು ತಿಂದಷ್ಟು ಸಿಹಿ ಆಕತಿ. ಮಣ್ಣಿನೊಳಗ ಯಾವ್ದೊಬ್ಬ ತಿಂದು ಕೊಟ್ಟ ಹೋಗದಾದ್ರೆ ಮಣ್ಣಿನೊಳಗೆ ಹುಡ್ತೈತಿ. ಆ ಮಣ್ಣಿನೊಳಗ ಹುಟ್ಟಿದ ಗಿಡ ಮುಂದೆ ದ್ವಾರದಾಕತಿ. ಅದು ಎದರಿಂದ ಆತು? ಒಬ್ಬ ಹೇಳಿದಂತ, ಒಬ್ಬ ನಾಟಕ ಕಂಪನಿಯಾಗಿದ್ದ, ಒಬ್ಬವ ರೈತ ಇದ್ದ ನನ್ನಂತವ್. ಅವನ್ ಬಿತ್ತಿದ್ದ, ಅವನ ಹೊಲಕ್ಕೆ ಮಳಿ ಬೇಕಾಗಿತ್ತು. ಆಮೇನಂದ, ಯಪ್ಪ ದೇವ್ರ, ನಾಳೆ ಮುಂಜೆ ನನಗೊಂದು ಶಳಕ್ ಮಳಿ ಆಗಿಬಿಡೋ ಪುಣ್ಯಾತ್ಮ, ನಿನಗೆ 2 ತೆಂಗಿನಕಾಯಿ ಓಡಿಸ್ತೇನೆ ಅಂತ. ಆ ರೈತಗೆ ಮಳಿ ಬೇಕಾಗೈತಿ. ಅದ್ರಾಗ ನನ್ನಂತ ಒಬ್ಬ ನಾಟಕ ಕಂಪನಿ ಹಾಕಿದ್ದ ಹೊನ್ನಾಪುರದಾಗ. ಆ ನಾಟಕ ಕಂಪನಿ ಹಾಕಿದೇವೇನಂದ್ರೆ, ಯಪ್ಪ ಇವತ್ತು ಮಂದಿ ಬಾಳೆ ಕುಡಿತಿ, ಕಲೆಕ್ಷನ್ ಆಗ್ಲಿ, ನನಗಿವತ್ತು ಮಳಿ ಆಗಬೇಡೋ, ನಿನಗೆ 2 ಕಾಯಿ ಓಡಿಸ್ತೇನೆ. ಏನ ರೈತನ ಕಾಯಿ ತಗೋಬೇಕು, ನಾಟಕನು ಕಾಯಿ ತಗೋಬೇಕು. ಹೇಳಿದ, ಅವ ವಿಚಾರ ಮಾಡಿದ, ಕ್ಷಣ ಹಾಚಿ ಕರಾವ ವಿಚಾರ ಮಾಡಿದ, ನನಗೆ ಹೆಂಗಿದ್ರು 2 ಕಾಯಿ ಸಿಗ್ತಾವ. ನಾಳೆ ಮುಂಚೆನೆ ಮಳೆ ಆದ್ರೂ ರೈತ ಕೊಡ್ತಾನ, ಮಳೆ ಆಗ್ಲಿಲ್ಲ ಅಂದ್ರ ನಾಟಕ ಕಂಪನಿ ಕೊಡ್ತಾನ. ನನಗೆ 2 ಕಾಯಿ ಸಿಗ್ತಾವ, ಹೆಂಗ ಮಾಡ್ಲಿ ಅಂತ ಹೇಳಿದಾಗ ಪರಮಾತ್ಮ ಹೇಳಿದಂತ, ಅದನ್ನ ನೀ ನೋಡ್ಬೇಡ. ನಿನ್ನ ಕರ್ತವ್ಯ ಏನೈತಿ? ಓಡುವ ಕುದುರೆಗೆ ಚಾಟಿ ಏಟು ತಪ್ಪಿದ್ದಲ್ಲ, ಹಣ್ಣ ಕೊಡುವ ಮರಕ್ಕೆ ಕಲ್ಲಿನ ವೇಟು ತಪ್ಪಿದ್ದಲ್ಲ. ಯಾವ ಊರಿಗೆ ಒಳ್ಳೇದು ಮಾಡ್ತಾನೋ ಅವಾಗ ನಿಂದೆ ತಪ್ಪಿದ್ದಲ್ಲ. ಈ ಜಗತ್ತನ್ನು ಇಷ್ಟು ನಾನು ಮಾಡ್ತಾನೆ ಅಂದ್ರು, ದೇವನಂದ್ರು ಕೂಡ ನನಗೊಮ್ಮೆ ದೇವ್ ಅಂದ್ರು, ಒಮ್ಮೆ ದೇವ್ರಂದ್ರು. ಅದಕ್ಕೆ ಮಳಿದೇವ್ ಹೇಳ್ತಾನ, ಯಾರಿಗೂ ಬಿಟ್ಟಿಲ್ಲ. ನೀ ಏನು ನಿನ್ನ ಇಚ್ಛೆ ಎಂದವ, ನಾ ಇಬ್ಬರಿಗೂ ಒಳ್ಳೆವಾಗಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಹೇಳಿದ ದೇವ್ರ, ನಿನಗ ಅಲ್ಲೋ ನನಗೂ ಆಗಿಲ್ಲ. ಸೂರ್ಯ ಚಂದ್ರರೇ ನನ್ನ 2 ಕಣ್ಣುಗಳು, ಢೋಳ್ಯ ನೀವ ತೀಲ ಕಾಣ. ನನ್ನ ಸೂರ್ಯ ಚಂದ್ರರೇ ನನ್ನ 2 ಕಣ್ಣುಗಳು,
ಸೂರ್ಯ ಹುಟ್ಟಿದ ಅಂದ್ರೆ ಜಗತ್ತ ನೋಡ್ತಾನ. ಸೂರ್ಯ ಒಬ್ರಿಗೆ ಸುಖ ಐತಿ, ಇನ್ನೊಬ್ಬ ದುಃಖ ಐತಿ. ಸೂರ್ಯ ಒಬ್ಬನೇ ಹೌದಲ್ರಿ. ಒಬ್ರಿಗೆ ಹೊತ್ತು ಹೊಣಿತೆ ಅಂತಂದ್ರೆ ಮುಗ್ಗುಲಿಗೇಡಿಗೆ ಹೊತ್ತು ಹೊಣಿತೆ ಯಪ್ಪ. ಈ ಮುಗ್ಗುಲಿಗೇಡಿಗೆ ಹೊತ್ತು ಹೊಣಿತೆ ಅಂದ್ರೆ ದುಃಖ. ದುಡಿಬೇಕನ್ನುವಂತ ಮಹಾವೀರನಿಗೆ ಹೊತ್ತು ಹೊಣಿತೆ ಅಂದ್ರೆ ಸುಖ. ಸುಖ ದುಃಖದ ಮಧ್ಯದೊಳಗೆ ಈ ಜೀವನ, ಮತ್ತು ಈಚೆಗಡೆ ಸುಖ, ಈಚೆಗಡೆ ದುಃಖ. ಈ ದುಃಖದ ಮಧ್ಯದೊಳಗೆ ಒಂದು ಕೊಂಬು ಇಲ್ಲ, ದೀರ್ಘನೂ ಇಲ್ಲದಂತ ಅಕ್ಷರ ಏನು ಐತಲ್ಲ, ಅದು ಮೊದಲು ನಮ್ಮನ್ನು ಹಿಡ್ಕೊಂಡಿದ್ದ ಅದು ಸಂಸಾರ. ಆ ಪೂಜೆಲಿ ಅಂದ್ರೆ ಸಸಾರ. ಇದು ನಮ್ಮನ್ನು ಮಾಡಾಕೂ ಹಚ್ಚ ಬಿಡವಲ್ದು, ಬಿಟ್ಟೇನೆ ಅಂದ್ರೆ ಬಿಡಾಕು ಹಚ್ಚವಲ್ದು. ಬಿಡಾಕ್ ಹೋದ್ಯಾ ಏನು ಸಂತ ಆಗಿಬಿಟ್ಟಾರ, ಕೊಳ್ಳಾಗ ಒಂದು ಚೀಲ ಹಾಕೊಂಡ, ದುಡಿಮಿಲ್ಲ, ಹೆಂಡ್ರಿಲ್ಲ, ಮಕ್ಳಿಲ್ಲ, ಹೊಂಟ್ರು ಬಿಟ್ಟೈತಿ ಅಂದ್ರೆ ಈ ದುಃಖ. ಮತ್ ಇದನ್ನ ಬಿಟ್ಟು ಬಾಳೆ ಮಾಡಾಕತ್ತೆ ಅಂದ್ರೆ ಕತ್ತೆ ಹಂಗ ದುಡಿಯಾಕತ್ತೈತಿ ಸೊಳ್ಳೆ ಮಗ. ಪರಮಾತ್ಮನ ಬಿಟ್ಟಿದೆ, ಓಡಾಡ್ತಾ ಈಗ ಬಿಡ್ತೆ, ಮತ್ ಇದಕ್ಕೆ ಬಂದೈತಿ. ಎಲ್ಲಿ ಸುಖ? ಅದಕ್ಕೆ ಮಹಾತ್ಮರು ಸದಾ ಮಜ ಡೋಳ ಜಡ ತುಜೆ ಮೂರ್ತಿ ರೂಪಮಯ ಚೇಪತಿ ಸುಹೇರ್ಯ. ಗೋಡ ತುಜೆ ರೂಪ ಗೋಡ ತುಜೆ ನಾಮ ಧ್ಯೇಯಿ ಮಜ ಪ್ರೇಮ ಸರ್ವಕಾಲ. ಜಗತ್ತಿನ ತುಂಬಾ ಅವನ ನಾಮ ಸುಣೈತಿ. ಈ ಜಗತ್ತಿನ ಮುಗಲಗಲ. ಯಾಕಂದ್ರೆ ಮೊದಲ ಬಲಚಕ್ರವರ್ತಿಗಾಗಿ ವಾಮನ ಅವತಾರ ತಗೊಂಡಾನ ಪರಮಾತ್ಮ. ಎಲ್ಲ ಸದ್ಯಗಳನ್ನ ವೃದ್ಧಿ ಮಾಡೋದಕ್ಕಾಗಿ ಮಚ್ಚಂದ್ರನ ಅವತಾರ ತಗೊಂಡಾನ ಪರಮಾತ್ಮ. ಮಹಾನ್ ಋಷಿ ಅಂತ ಋಷಿ ಸಮುದ್ರದ ಮಧ್ಯದೊಳಗೆ ನಿಂತ್ಕೊಂಡು ಜಪ ಮಾಡಿ, ಜಪದ ತಪ ಮುಗಿದ ಕಾಲ ಕೈ ಹಾಕಿ ಹಿಂಗ ನೀರು ತೂಕೊಳ್ಳುವಾಗ ಒಂದು ಮೀನದ ಮರಿ ಬಂತು. ಆ ಮರಿನ ಒಕ್ಕೊಟ್ಟು ಬಿಟ್ಟ. ಆ ಮರಿ ಒಕ್ಕೊಟ್ಟಾಗ ಮರಿ ಹೇಳ್ತೀಯಪ್ಪ, ನನ್ನೆಲ್ಲರೂ ದೊಡ್ಡವರು ತಿನ್ನಾಕತ್ತಾರೋ, ನನಗೆ ದುಃಖ. ಪರಮಾತ್ಮ ನಿನ್ನ ಕೈಯಾಗ ಸಿಕ್ಕೊಂಡ, ನೀನು ತಗೊಂಡೋಗಿ ಉದ್ಧಾರ ಮಾಡು. ಯಾಕಂದ್ರೆ ಆ ಮೀನು ಒಗದಂತ ಮರಿ ದೊಡ್ಡವರು ಎಲ್ಲರೂ ನಮ್ಮಂತವ್ರು ಸಣ್ಣವರು ತಿಂದ ನಮ್ಮನ್ನ ನಾಶ ಮಾಡಾಕತ್ತಾರ. ನಾನು ಇಲ್ಲಿಂದ ಮೊದಲು ತಗೊಂಡು ಹೋಗುವಂಥದ್ದು ಯಾವುದು? ಮಚ್ಚಂದ್ರ ಅವತಾರ. ಹೆಂಗ ಅವತಾರ ಅಂತಂದ್ರೆ ಮಚ್ಚಂದ್ರ ಅವತಾರ ಮೊದಲು ಹಿಂಗ. ಆ ಅವತಾರ ಏನ್ ಮಾಡ್ತಿ, ಆ ಕಮ್ಮಂಡಲದೊಳಗೆ ಹಾಕೊಂಡು ಬಂದ. ಮುಂಜಾನೆ ಹೋಗಿ ಆ ಕಮ್ಮಂಡಲ ನೋಡ್ಕೊಡ್ದ, ಆ ಕಮ್ಮಂಡಲ ತುಂಬಿತ್ತು. ಹಾ ಇರ್ಲಿ. ಅಕಾರ ಉಕಾರ ಮಕಾರ अखार विखार मुखार करती हा विचार विठ्ठलಂ फरी फरन कळे राय. ಹೇ ಪರಮಾತ್ಮ ಹೇಳ್ತಾರೆ ಮರು, ನನಗ ಅಕಾರವಿಲ್ಲ, ಮುಖಾರವಿಲ್ಲ, ನನಗ ರೂಪಂತೂ ಮೊದಲೇ ಇಲ್ಲ. ಆದ್ರೆ ಈ ಕಮಂಡಲದೊಳಗೆ ನನಗೆ ಇರಾಕಾಗೋದಿಲ್ಲ. ಯಾಕಂದ್ರೆ ನೀನು ಸಂಘ ಮಾಡಿದಿ. ಸಂತಾಚೆ ಸಂಗತಿ ಪ್ರೇಮಾಚೆ. ಹೇ ಋಷಿವರ್ಯ, ನನ್ನ ಓದು ಒಂದು ದೊಡ್ಡ ಹರಿವೊಳಗೆ ಬಿಡು ಅಂತಂದ.
ಆ ಮನೆಗೆ ತಗೊಂಡು ಬಂದು ಆ ಹರಿವಿ ಒಳಗೆ ಬಿಟ್ಟ ಬೆಳಗ್ಗೆ ಹರಿದು ಮುಂಜಾನೆ ನೋಡ್ತಾನ ಆ ಹರಿವಿನ ತುಂಬಿ ಬಿಟ್ಟೈತಿ. ಬಂದು ನೋಡ್ತಾರೆ ಯಾರು ಇದು ಇಂಥದ್ದು ಯಾಕೆ ಅಪ್ಪ, ನನಗೆ ಈ ಜಗನೂ ಸಾಲೋದಿಲ್ಲ, ನನಗೆ ಒಂದು ಹಳ್ಳದೊಳಗೆ ಬಿಡು. ಆ ಹಳ್ಳದೊಳಗೆ ಬಿಟ್ಟಾಗ ಆ ಹಳ್ಳ ಮರುದಿವಸ ಮುಂಜಾನೆ ನೋಡ್ತೈತಿ ಆ ಹಳ್ಳನ ತುಂಬಿ ಬಿಟ್ಟಿರ್ತೈತಿ. ನನಗೆ ಇಲ್ಲಿನೂ ಈ ಜಗ ಸಾಕೋದಿಲ್ಲ, ನನಗೆ ಹೊಳೆ ಒಳಗೆ ಬಿಡು ಅಂತ ಹೊಳೆ ಒಳಗೆ ಬಿಟ್ಟು ಮುಂಜಾನೆ ಹೋಗ್ತಾನ ಆ ಹೊಳೆನೂ ತುಂಬಿ ಬಿಡ್ತೈತಿ. ಆ ಹೊಳೆ ತುಂಬಿದಾಗ ಮುಂಜಾನೆ ನೋಡ್ತಾನ ಪರಮಾತ್ಮ ನಿನ್ನ ಅವತಾರ ಈಚೆ ರಾಸಿತೋ. ಸಾಕ್ 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 ಬೇಡಗಿ ಟೈಮ್ ಇತ್ತು, ಬರೀ ಅಭಂಗ ಅದು ಒಂದು ಮುಂದೆ ಹೇಳಿದೆ ಮುಗಿಸಾಕ ಬಂದಿದೆ. ಅವತಾರೀಶ ರಾಸಿತೋ ಹಾ ಉಭಾ ಇಟ್ಟುವರಿ. ನಿನ್ನ ಅವತಾರ ಎಂತದನ್ನು ನನಗೆ ಗೊತ್ತಾಗಿಲ್ಲ, ನೀನು ಯಾರು ಮೊದಲು ನನಗೆ ಹೇಳು. ನನ್ನ ದೊಡ್ಡ ಸಮುದ್ರದಾಗ ಬಿಟ್ಟು ಬಿರುಗಾಳಿ ಅನ್ನುವಂಥದ್ದು ಬರ್ತೈತಿ. ನನಗೆ ಅವಾಗ 2 ಕೋಡುಗಳು ಮೂಡ್ತಾವ. ನನ್ನ ಸಮುದ್ರದಾಗ ಬಿಡು, ಸಮುದ್ರದಲ್ಲಿ ಹೋಗ ತುಂಬುತ್ತಾನೆ ಅಂತೇಳಿ ಸಮುದ್ರದ ಯಾವಾಗ ಬಿಟ್ಟ ಆ ಸಮುದ್ರನೇ ತುಂಬಿ ನಿಂತಿ. ಸಮುದ್ರ ಯಾವಾಗ ತುಂಬಿದೆ ಅವ ಹೇಳಿದ, ನಿನ್ನ ರೂಪವನ್ನು ನಾನು ಬಲ್ಲೆ ತಂದೆ, ನೀನು ಯಾಕೆ ಈ ಅವತಾರ ದಾಟಿದಿ ತಗೊಂಡಿ ನನಗೆ ಕರೆ ಹೇಳಂದಾಗ, ನಾನು ಅವತಾರ ತಗೊಂಡಿದ್ದು ಎದಕ್ಕಂತಂದ್ರೆ ಮುಂದೆ ಸತ್ಯ ಧರ್ಮ ನಡೆಯುಮಟ ನನ್ನ ಅವತಾರ. ಸತ್ಯ ಯಾವಾಗ ನಾಶ ಆಗತ್ತೋ ಅವಾಗ ಸತ್ಯದ ಅವತಾರನು ಎತ್ತಿ ಹಿಡುವುದಕ್ಕಾಗಿ ಬಿರುಗಾಳಿ ಬೀಸಿದಂತ ಒಂದು ಗಾಳಿ ಬೀಸತಿ. ಆ ಬೀಸಿದಾಗ ಆ ಸಮುದ್ರದಾಗ ನಾನು ಬರ್ತೇನೆ. ಧರ್ಮ ಕರ್ಮ ಸಂಯೋಜನ ನಡೀತೈತಿ, ಕರ್ಮ ನಾಶ ಆಕತಿ, ಧರ್ಮ ನಾನು ರಕ್ಷಣೆ ಮಾಡ್ತೇನೆ. ನೀನು ಯಾರ್ಯಾರನ್ನ ಕಟ್ಕೊಂಡಿವೋ ಇದನ್ನೆಲ್ಲಾನು ರಕ್ಷಣೆ ಮಾಡವ ನಾನು ಅವಾಗ. ಅದಕ್ಕೆ ಇದು ಮಚ್ಚಂದ್ರ ಅವತಾರ. ಈಗ ಯಾಕಂದ್ರೆ ಮಚ್ಚಂದ್ರ ನಿಬೋಧ ಗೋರಖ್ನಾಚಿಕೆ, ಗೋರಕ್ಷ ಉಳ್ಳಲ್ಲ ಘನಿ ಪ್ರಸಾದ್ ನಿವೃತ್ತಿದಾತಾರ, ನಿವೃತ್ತಿಯಾದೇತಾರ ಧ್ಯಾನ ದೇವ ಸಾರ ಸೂಜವಿದೆ. ಹಿಂಗೆ ಗುರು ಪರಂಪರೆ ಕೊಟ್ಕೊಂತ ಬಂದು ಈ ಧರ್ಮ ರಕ್ಷಣೆ ಮಾಡ್ಕೊಂತ ಬಂದಾರ ಮಹಾತ್ಮರು. ಅಂತ ಮಹಾತ್ಮರು ಇವತ್ತೇನಾಗತ್ತಂತಂದ್ರೆ ಆ ಭಗವಂತನಿಗೆ ಸದಾ ಮಜಾ ಡೋಳ ನನ್ನ ಪ್ರೀತಿ, ಪರಮಾತ್ಮನ ಸದಾ ನನ್ನ ಮನಸ್ಸು ನಿನ್ನ ಕಡೆ ಇರಲಿ. ನಾವೇನು ಬೇಡ್ಕೋಬೇಕಂತಂದ್ರೆ ನನ್ನ ಕಣ್ಣೊಳಗೆ ಪ್ರೀತಿ ತುಂಬಿಸು, ಯಾರು ನನ್ನ ನೋಡ್ತಾರೋ ಅದೇ ಪ್ರೀತಿ ಇರಲಿ ಅಂತ ಆ ಪರಮಾತ್ಮನ ದೇಣಿಗೆ ಕೇಳಕ್ಕೆ ಹೋದಂತ ಆ ಚುಟ್ಟ ಮಾರುವಂತ ಸೇಯುವಂತ ಕೇಳ್ತಾನೆ ಪರಮಾತ್ಮನ, ನನಗೆ 1 ದಿನ ಸುಖ ಕೊಡಪ್ಪ, ಇಷ್ಟು ದಿನ ನೀನು ಭಜನೆ ಮಾಡೀನಿ ಅಂತ ಹೇಳ್ತಾನ. ಪಂಡ್ರಾಪುರಕ್ಕೆ ಬಂದನಿ, ಭಜನೆ ಮಾಡೀನಿ, ಕೀರ್ತನೆ ಕೊಡು ಅಂತ ಹೇಳಿದಾಗ ಆಯ್ತಪ್ಪ ಅಂತ ದೇವ್ರು ಹಿಂಗೆ ಹೊಳೆ ಹೊಡೆದ ಅಂದ್ರೆ ಒಂದು 100 ರೂಪಾಯಿ ಸಿಕ್ತು. ಆ 100 ರೂಪಾಯಿ ಸಿಕ್ಕುಳ್ಳೆ ಹೇಳಿದವ, ನನಗೊಂದು 100 ರೂಪಾಯಿ ಇವತ್ತು ನೀ ಕೊಟ್ಟೆ ಅಂದ್ರೆ ನಿನ್ನಂತ ಪುಣ್ಯವಂತನ ಯಾರಿಲ್ಲ, ಅದ್ರಾಗ 50 ರೂಪಾಯಿ ನಿನಗೆ ಕಮಿಷನ್ ಕೊಡ್ತೀನಿ. ಅವ ಹಂಗ ಇಳಿದು ಬರ್ತಿದ್ದ 50 ನೋಟ ಸಿಕ್ತು. ಹೇ ಹನುಮಪ್ಪ ಹೇಳಿದ ನಿನ್ನಂತ ಸತ್ತುಳ ನಿನ್ನ ಎಲ್ಲಿ ನೋಡುದಲ್ಲಪ್ಪ, ನಾನು 50 ನೋಟು ಕೊಟ್ಟ ಬಿಟ್ಟೆಲ್ಲ, ನಿನಗೆ ಪುಣ್ಯ ಹತ್ಲಿ, ಆದ್ರೆ ನನ್ನ ಕಮಿಷನ್ ಮುರ್ಕೊಂಡ ಕೊಟ್ಟೆಲ್ಲ. 100 ನೋಟ್ ಕೊಡ್ಬೇಕಾಗಿತ್ತು, ನೀ 50 ಯಾಕೆ ಕೊಟ್ಟಿ, 50 ಮುರ್ಕೊಂಡೆಲ್ಲ. ಅಂದ್ರೆ ದೇವ್ರಿಗೆ ತೆಪ್ಪಿಗೆ ಹಾಕುವಂತ ಮನಸ್ಸು ನಾವು. ಅದಕ್ಕೆ ಮನಸ್ಥಿತಿ ಪರಿಸ್ಥಿತಿ, ಈ ಮನಸ್ಸು ನಮ್ಮನ್ನು ದುಃಖಕ್ಕೆ ಕಾರಣ ಮಾಡ್ತೈತಿ. ಸಿಕ್ಕಿದ್ದನ್ನ ಯಾವ ಪರಮಾತ್ಮ ಎಷ್ಟು ಕೊಡ್ತಾನೋ, ದೇಯ ಹೇ ಕಳಾಚಿ ಧನ ಕುಬಿರಾಚಿ ಯಥೇ ಮನುಷ್ಯಾಚಿ ಕಾಯ. ಈ ಶರೀರಕ್ಕೆ ಮಧ್ಯಂತರ ಕೊಡ್ಲಿ ಅಂಪ. ಅದಕ್ಕೆ ಈ ಕಣ್ಣಿಗಳಿಗೆ ಏನು ಪರ್ವತದಷ್ಟು ಕೊಟ್ಟರು ಇದಕ್ಕೆ ಸಾಕಿಲ್ಲ. ಅದಕ್ಕೆ ಈ ಕಣ್ಣಿಗೆ ಏನು ಕೊಡು ಅಂತಂದ್ರೆ ಮೊದಲ ಸುಖ ಕೊಡ್ಬೇಕಾದ್ರೆ ಇದಕ್ಕೆ ಪ್ರೀತಿ ಕೊಡು, ನಿನ್ನ ನೋಡುವಂತ ಹಂಬಲ ಕೊಡು, ನಿನ್ನ ನಾಮ ಸೋಡಿ ಮಾಡುವಂತ ಕೈಯನ್ನು ಕೊಡು, ಸದಾ ನೀನು ನನ್ನ ಹೃದಯದಲ್ಲಿ ಇರುವಂತ ಈ ಮನಸ್ಸು ಕೊಡು. ಈ ಮನಸ್ಥಿತಿಗೆ ಪರಿಸ್ಥಿತಿಗೆ ಕಾರಣದಂತ ಪರಮಾತ್ಮ ನೀನೇ, ನೀನು ನನಗೆ ಸುಖ ಕೊಡು ಅಂತ ಹೇಳ್ತಾ ಸದಾ ಮಜಾ ಡೋಳ ಜಡ ತುಜೆ ಮೂರ್ತಿ ರುಕುಮಯಚೆ ಪತಿ ಸೂರ್ಯ ಗೋಡ ತುಜೆ ರೂಪ ಗೋಡ ತುಜೆ ನಾಮ ದೇಯಿ ಮಜೆ ಪ್ರೇಮ ಸರ್ವಕಾಳ.